ಹೇಳೋಕ್ಕೆ ತುಂಬ ಕಷ್ಟ. ಸ್ವಲ್ಪ ಕೆಲವೊಂದು ಸಲ ಡಾಮಿನೇಟಿಂಗ್ ಇರ್ತಾರೆ ಅಥವಾ ಬೈತಾರೆ, ಆ ಥರ ಏನಾರು ಸಿಚುವೇಶನ್ ಇಲ್ಲ. ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ನಾವು ಮೀಟೇ ಆಗಿರಲಿಲ್ಲ. ಫೋನಲ್ಲೇ ಮಾತಾಡಿಕೊಂಡು ಅವ್ರಿಗೆ ಏನು ಬೇಕು ನಾನು ರೆಕಾರ್ಡ್ ಮಾಡಿ ಕಳಿಸ್ತಿದ್ದೆ. ಆ್ಯಕ್ಚುಲಿ ಹಂಗೆ ಹೇಳಬಾರ್ದು, A to Z ಇನ್ವಾಲ್ವ್ ಆಗಿ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಹೇಳ್ತಿದ್ದೆ. ಅವರು ಅದನ್ನು ನೀಟಾಗಿ ತೊಗೊಂಡು ಒಂದೊಂದು ಪಾಯಿಂಟನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದನ್ನು ಡೆಲಿವರ್ ಮಾಡ್ತಿದ್ರು. ವೆರಿ ಸ್ಟ್ರಾಂಗ್ ಫೀಲಿಂಗ್ ಯಾರೋ ಹೇಳಿದ್ದು ಒಂದು ನನ್ನ ಹಾಡು ಬಗ್ಗೆ, ಅದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ವೇದಿಕಾ. ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 2016-17 ನಾನು ಕತೆ ಬರೀತಾ ಇದ್ದೆ ಮತ್ತು ಸ್ಕ್ರೀನ್ ಪ್ಲೇಸ್ ಎಲ್ಲ ಕತೆಗಳಿಗೆ ಕ್ರಿಯೇಟ್ ಮಾಡ್ತಾಯಿದ್ದೆ. ಹಾಗೆ ಮ್ಯೂಸಿಕ್ ಡೈರೆಕ್ಷನ್ ಅನ್ನೋದು ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಸಂಗೀತ ನಿರ್ದೇಶನ ಹಾಗೂ ನಿರ್ದೇಶನ ಎರಡನ್ನೂ ಮಾಡೋಣ ಅನ್ನೋ ಆಸೆಯಲ್ಲಿ ತುಂಬ ಕಂಪೋಸಿಷನ್ಸ್ ಮಾಡ್ತಾಯಿದ್ದೆ ಹಾಗೂ ಸಂಗೀತ ಕಲಿತಾ ಇದ್ದೆ. ಸಿನಿಮಾ ಹಾಡುಗಳನ್ನು ಮನಸ್ಸಲ್ಲೇ ಕೇಳಿಕೊಂಡು ಹಾಡೋದು, ಕಲಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ. ಮತ್ತು ಒಂದಷ್ಟು ಸಿನಿಮಾ ಫಾಲೋ ಮಾಡ್ತಿದ್ದೆ. ಒಂದಷ್ಟು ಚಾನ್ಸಸ್ಗೋಸ್ಕರ ಎಲ್ಲ ಕಡೆ ಹೋಗೋದು, ಡೈರೆಕ್ಟರ್ಸ್ನ ಮೀಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ದೆ. ಸೊ 2017-18 ಆಲ್ಮೋಸ್ಟ್ ನಾನು ಚಾನಲ್ಗಳಿಗೆ, ಲೋಕಲ್ ಕೇಬಲ್ ಚಾನಲ್ಗೆ ಮತ್ತು ನ್ಯೂಸ್ ಚಾನಲ್ಸ್ಗೆಲ್ಲ ವರ್ಕ್ ಮಾಡ್ತಿದ್ದೆ ಆ್ಯಂಕರ್ ಆಗಿ. ಸೊ ಅದಾದಮೇಲೆ ಶಶಾಂಕ್ ಸರ್ ಹತ್ರ ವರ್ಕ್ ಮಾಡಿದೆ ಆ್ಯಸ್ ಅಸೋಸಿಯೇಟ್. ಆಮೇಲೆ ಮತ್ತು ಉಪ್ಪಿ ಸರ್ ಹತ್ರ UI ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಿದ್ದೀನಿ ಈಗ. ಸೊ ಚೆನ್ನಾಗಿ ನಡೀತಿದೆ ಸಿನಿಮಾ ಜರ್ನಿ. ಸೊ ಇದರಲ್ಲಿ ನನಗೆ ಆಪ್ರೇಷನ್ ಡಿ ಸಿನಿಮಾಗೆ ಹೇಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂದರೆ, ಆಲ್ಮೋಸ್ಟ್ 2017-18 ಆ ಟೈಮಲ್ಲಿ ನಾನು ನ್ಯೂಸ್ ಚಾನಲ್ಗೆ ವರ್ಕ್ ಮಾಡ್ತಾಯಿದ್ದೆ ಒಂದು ಕಡೆ. ಅಲ್ಲಿ ವಿನೋದ್ ಅಂತ ಈ ಆಪ್ರೇಷನ್ ಡಿ ಸಿನಿಮಾದ ಒನ್ ಆಫ್ ದ ಹೀರೋ, 3 ಹೀರೋಗಳೆಲ್ಲ ಅವರು ಒಬ್ಬರು. ಸೊ ಅವರು ನನಗಲ್ಲಿ ಪರಿಚಯ ಆದರು. ಅವರು ಹಿ ವಾಸ್ ಅನ್ ಆ್ಯಂಕರ್, ಅಲ್ಲಿ ಅವರು ಆ್ಯಂಕರಾಗಿ ವರ್ಕ್ ಮಾಡ್ತಿದ್ರು. ಸೊ ವರ್ಕ್ ಮಾಡುವಾಗ ಅವರು ನನ್ನ ಹಾಡೆಲ್ಲ ಕೇಳೋರು, ಹಾಡ್ತಿದ್ದೆ, ಕಂಪೋಸ್ ಮಾಡೋದೆಲ್ಲ ಅವ್ರು ನೋಡ್ತಿದ್ರು. ಸಂಗೀತ ಸ್ವಲ್ಪ ಇವ್ರಿಗೆ ಟಚ್ ಇದೆ ಅಂತೆಲ್ಲ ನಾವು ಕಂಪೋಸಿಷನ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ. ಅವರು ಆ್ಯಕ್ಟರ್ ಕೂಡ, ಅಲ್ಲೂ ಆ್ಯಕ್ಟಿಂಗ್ ಅದು ಇದು ಎಲ್ಲ ನಮಗೂ ಎಲ್ಲ ತೋರಿಸೋರು. ನಾವು ಆ ಥರ ಒಂದು ಸಂಬಂಧ ಇತ್ತು. ಸೊ ಅವರು ಒಂದು ಸಲ ಕೇಳಿದ್ರು, 18-19 ದಾಟಿ ಒಂದು ಸಲ ಎಲ್ಲ ಹೀಗೆ ಜೊತೇಲಿ ವರ್ಕ್ ಮಾಡ್ತಾ ಇದ್ದಾಗ ದೆನ್ ವಿ ಪಾರ್ಟೆಡ್ ವೇಸ್. ನನಗೆ ಬೇರೆ ಕಡೆ ಜಾಬ್ಗೆ ಅಂತ ನಾನು ಹೋದೆ, ಮತ್ತು ವಿನೋದ್ ಅವ್ರು ಬೇರೆ ಕಡೆ ಅವ್ರು ಜಾಯ್ನ್ ಆದರು. ಆಮೇಲೆ ಅರೌಂಡ್ 2021 ಆ ಟೈಮಲ್ಲಿ ನನಗೆ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಸಿನಿಮಾಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಹೇಳಿದೆ. ಸೊ ಅವ್ರು ಹೇಳಿದ್ರು, ಅಲ್ಲಿ ಏನಂದರೆ ಈಗ ಒಂದು ಅವರು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಒಳ್ಳೆ ಮ್ಯೂಸಿಕ್ ಬೇಕು ಅಂತೆಲ್ಲ ಡಿಸ್ಕಸ್ ಮಾಡ್ತಿದ್ರು. ನಂಗೆ ನಿಮ್ಮ ನೆನಪಾಯಿತು, ನೀವು ಬರ್ತೀರಾ ನಮ್ಮ ಡೈರೆಕ್ಟ್ರನ್ನ ಒಂದ್ಸಲ ಮೀಟ್ ಮಾಡಿ ಮಾತಾಡಿ ಅಂತೆಲ್ಲ ಹೇಳಿದ್ರು. ಸರಿ, ಖಂಡಿತ ಮಾಡ್ತೀನಿ. ನಂದು 1-2-3 ಸಾಂಗ್ ಅವ್ರು ಕೇಳಿದ್ರು, ನನ್ನ ಹತ್ರ ಫೋನಲ್ಲಿ ಇದ್ದಿದ್ದೆಲ್ಲ ಕೇಳಿದ್ರು. ಅದರಿಂದ ಅವರು ನಮ್ಮ ಡೈರೆಕ್ಟರ್ ಹತ್ರ ಮಾತಾಡಿ ಅಂತ ಹೇಳಿದ್ರು. ಹಾಗೆ ಕಾನ್ಫರೆನ್ಸ್ ಹಾಕಿದ್ರು. ಸೊ ಫಸ್ಟ್ ಕಾನ್ವರ್ಸೇಷನ್ ಆಗಿದ್ದು. ಸೊ ಅವರು ನಾನು ಒಂದು ಪಾರ್ಟಿ ಸಾಂಗ್ ಮಾಡಿದ್ದೆ, ಅದನ್ನು ಅವರು ಕೇಳಿಸಿದ್ರು ಅವರು ಡೈರೆಕ್ಟರ್ಗೆ, ವಿನೋದ್ ಅವರು. ಅವ್ರಿಗೆ ಇಷ್ಟ ಆಗಿ ಅವ್ರು ಮಾತಾಡಿದ್ದು ನನ್ನ ಹತ್ರ. ಹೇಳಿದ್ರು, ಈ ಥರ ಚೆನ್ನಾಗಿದೆಯಮ್ಮ ಈ ಸಾಂಗು, ನಮ್ಮದ್ರಲ್ಲೂ ಇದೇ ಥರ ಒಂದು ಸಿಚುವೇಶನ್ ಇದೆ, ನೀವು ಆ ಸಾಂಗ್ನ ನಮಗೆ ಕೊಡ್ತೀರಾ ಅಥವಾ ಆ ಥರ ಕಂಪೋಸ್ ಮಾಡಿಕೊಡ್ತೀರಾ ಅಂದರು. ನಾನು ಹಾಂ ಸರ್, ಹಳೇದು ಯಾಕೆ, ನಾನು ಹೊಸದಾಗೆ ಚೆನ್ನಾಗಿ ಮಾಡಿಕೊಡ್ತೀನಿ, ನಿಮ್ಮ ಸಿಚುವೇಶನ್ಗೆ ಇನ್ನೂ ಆ್ಯಪ್ಟ್ ಆಗಿರೋ ಥರ ನಾನು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಸಿನಿಮಾ ಮುಗಿಯೋವರೆಗೂ ಅಂದರೆ ಅವರು ಒಂದು ಕಡೆ ಅವ್ರ ಶೂಟ್ ನಡೀತಾ ಇತ್ತು, ನಾವು ಕಂಪೋಸಿಷನ್ ಎಲ್ಲ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಒಂದು 5-6 ಮಂತ್ಸ್ ನಾವು ಮೀಟೇ ಆಗಿರಲಿಲ್ಲ. ಫೋನಲ್ಲೇ ಮಾತಾಡಿಕೊಂಡು ಅವ್ರಿಗೆ ಏನು ಬೇಕು ನಾನು ರೆಕಾರ್ಡ್ ಮಾಡಿ ಕಳಿಸ್ತಿದ್ದೆ. ಸ್ಟುಡಿಯೋಲ್ಲಿ ಅವರು ಒಂದು ಸಲ ಚೆಕ್ ಮಾಡೋರು, ನಾವು ಸ್ಟುಡಿಯೋ ವರ್ಕೆಲ್ಲ ಹಿಂಗೆ ಮಾಡೋವಾಗ ಅವ್ರೇನೋ ಬ್ಯುಸಿ ಇರೋರು ಶೂಟಿಂಗಲ್ಲಿ, ಆ ಥರನೇ ಆಗ್ತಾಯಿತ್ತು. ಸೊ ಒನ್ಸ್ ಅವ್ರಿಗೆ ಕಳಿಸಿ ಅವರೆಲ್ಲ ಓಕೆ ಮಾಡ್ತಾಯಿದ್ರು. ಆಮೇಲೆ ನಾನು ಅದನ್ನು ಸ್ಟುಡಿಯೋ ವರ್ಕ್ಸ್ ಎಲ್ಲ ಮಾಡಿಸ್ತಾ ಇದ್ದೆ. ಸುಮಾರು ತಿಂಗಳುಗಳಾದ ಮೇಲೆ ನಾವು ಮೀಟ್ ಆದ್ವಿ. ಆಲ್ಮೋಸ್ಟ್ ಸಾಂಗ್ಗಳೆಲ್ಲ ಓಕೆನೇ ಆಗೋಗ್ಬಿಟ್ಟಿತ್ತು ಇದು ಅಂತ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಸ್ಟುಡಿಯೋಲ್ಲೇ ಮೀಟ್ ಆಗಿದ್ದು, ಅರ್ಜ್ ಕಲಾ ಸ್ಟುಡಿಯೋಲ್ಲಿ. ಸೊ ಸಾಂಗ್ಸ್ ಎಲ್ಲ ಕೇಳಿ ಅವರು ಟೋಟಲಿ ಇವಾಗ 4 ಸಾಂಗ್ ಇದೆ. ಅದನ್ನು ಎಲ್ಲದನ್ನೂ ಕೇಳಿ ಅವ್ರಿಗೆ ತುಂಬ ಖುಷಿ ಆಯಿತು. ಒಟ್ಟಿಗೆ ವರ್ಕ್ ಮಾಡಿದ್ವಿ. ಒಂದು ಪ್ಯಾಥೋ ಸಾಂಗು, 2 ಲವ್ ಸಾಂಗು ಮತ್ತು ಒಂದು BGM ಸಾಂಗ್, ಈ ಥರ ಎಲ್ಲ ಇದೆ. ಏನಂದರೆ ಅವ್ರು ನನಗೆ ಕತೆ ಯಾವುದು ಡಿಸ್ಕ್ಲೋಸೇ ಮಾಡಲಿಲ್ಲ. ಕತೆ ಡಿಸ್ಕ್ಲೋಸ್ ಮಾಡ್ತೀರಾ ನೋಡಮ್ಮ, ಸಿಚುವೇಶನ್ಸ್ ಪಕ್ಕಾ ಕತೆ ಅಂತೆಲ್ಲ ಅಲ್ಲ, ನಿನಗೆ ಯಾವ ಥರ ಸಿಚುವೇಶನ್ ಅಂತ ಹೇಳ್ತೀನಿ, ಅದ್ರ ಮೇಲೆ ನೀವು ಮಾಡಿ. ಅಯ್ಯೋ, ಸಿಚುವೇಶನ್ ಗೊತ್ತಿಲ್ಲದಿರ ಹೆಂಗೆ ಮಾಡೋದು ಸರ್, ಅದೇ ನೀವು ಮಾಡಬೇಕಮ್ಮ, ಅದೇ ಕ್ರಿಯೇಟಿವಿಟಿ ಅಂತಂದರು. ಸೊ ನಾನು ಸರಿ ಆಯ್ತು ಸರ್, ನೀವು ಸಿಚುವೇಶನ್ ಬೇಸಿಕ್ ನನಗೆ ಯಾವ ಥರ ಯಾವ ಜಾನರ್ ಬೇಕು ಅದನ್ನು ಹೇಳಿ ನಾನು ಅದ್ರ ಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಮ್ಯೂಸಿಕ್ ಎಲ್ಲ ಮಾಡಿಕೊಟ್ಟೆ. ಐ ಥಿಂಕ್ ಹಿ ವಾಸ್ ಹ್ಯಾಪಿ ವಿತ್ ದಟ್. ಯಾವಾಗಲೂ ಹೇಳ್ತಿರ್ತಾರೆ, ಚೆನ್ನಾಗಿ ಖುಷಿ ಆಯ್ತಮ್ಮ, ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾವು ಒನ್ಸ್ ವಿ ಗಾಟ್ ಇನ್ ಟು ರೆಕಾರ್ಡಿಂಗ್ ಪ್ರಾಸೆಸ್, ವೋಕಲ್ ರೆಕಾರ್ಡಿಂಗ್ ಮಾಡೋವಾಗ ನಮ್ಮ ಡೈರೆಕ್ಟರ್ ಸಜೆಸ್ಟ್ ಮಾಡಿದ್ರು, ಅನಿರುದ್ಧ್ ಶಾಸ್ತ್ರಿ ಅವ್ರನ್ನ ಕರೆಸಿ ಹಾಡೋಣ ಅಮ್ಮ ಅಂತ. ನನಗೆ ತುಂಬ ಖುಷಿ ಆಯಿತು. ಹಿ ಈಸ್ ಅ ವೆರಿ ಗುಡ್ ಸಿಂಗರ್. ಅನಿರುದ್ಧ್ ಶಾಸ್ತ್ರಿ ಅವರು ನಮ್ಮ
ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಂಗ್ನೂ ಹಾಡಿದ್ದಾರೆ ಅವರೇ. ಎಲ್ಲ ಹೆಂಗಾಯ್ತಂದರೆ ಪ್ರತಿಯೊಂದು ಹಾಡ್ಗೂ ನಾವು ಅಟ್ಲೀಸ್ಟ್ ಸುಮ್ಮನೆ ಅವ್ರ ವಾಯ್ಸ್ನ ಇಮ್ಯಾಜಿನ್ ಮಾಡಿದಾಗಲೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಮತ್ತು ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಮಾಡ್ಬೋದಲ್ಲಮ್ಮ, ಅಂದರೆ ಒಂದೇ ಸಿಂಗರ್ ಯಾಕೆ ಹಾಗೆಲ್ಲ ಥಿಂಕ್ ಮಾಡೋದಕ್ಕಿಂತ 4 ಹಾಡನ್ನ ಅವರೇ ಹಾಡಿದ್ರೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತಲ್ವ ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತು ನಮಗೆ. ಹೌದು ಅಂತ ಎಲ್ಲ ಹಾಡನ್ನು ನಾವು ಇಮ್ಯಾಜಿನ್ ಮಾಡೋದು ಮತ್ತು ಟ್ರೈಯೂ ಮಾಡಿದಾಗ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಅವ್ರಿಗೆ. ಅವರು ತುಂಬ ಎನರ್ಜೆಟಿಕ್ ಆಗೂ ಹಾಡಿದ್ದಾರೆ. ಮತ್ತು ಮೆಲೋಡಿ ಸಾಂಗು ಅಷ್ಟೇ, ಅವ್ರ ಫೀಲ್ ತುಂಬ ಚೆನ್ನಾಗಿ ಹಾಡ್ತಾರೆ. ಸೊ ಅನಿರುದ್ಧ್ ಶಾಸ್ತ್ರಿ ಅವರು ಎಲ್ಲ ಹಾಡುಗಳನ್ನು ಹಾಡಿದ್ದಾರೆ. ಮತ್ತು ಪೃಥ್ವಿ ಭಟ್ ಅವ್ರು ನಮ್ಮದ್ರಲ್ಲಿ ನಮ್ಮ ಕವನ ಅಂತ ಒಂದು ಸಾಂಗ್ ಇದೆ, ಅದನ್ನು ಅವ್ರು ಹಾಡಿದ್ದಾರೆ. ಮತ್ತು ಮಾಯಾವಿ ಅನ್ನೋ ಲವ್ ಸಾಂಗ್ನ ನಾನು ಹಾಡಿದ್ದೀನಿ. ಮತ್ತು ಅದರದ್ದೇ ಪ್ಯಾಥೋ ವರ್ಷನ್ ಇದೆ, ಅದನ್ನು ನಾನೇ ಹಾಡಿದ್ದೀನಿ. ಈಗ ನಮ್ಮ ಆಪರೇಷನ್ ಡಿ ಸಿನಿಮಾದ ಸಾಂಗ್ಸ್ ಬಗ್ಗೆ ಬಂದರೆ ಫಸ್ಟ್ 5 ಸಾಂಗ್ ಇತ್ತು. ಒಂದು ಪಾರ್ಟಿ ರೆಟ್ರೋ ಸಾಂಗ್ ಇತ್ತು, ಮತ್ತು 2 ಲವ್ ಸಾಂಗ್ಸ್ ಇತ್ತು, ಮಾಯಾವಿ ಅಂತ ಮತ್ತು ಕವನ ಅಂತ. ಇನ್ನೊಂದು ಮಾಯಾವಿ ಪ್ಯಾಥೋ ಸಾಂಗ್ ಇತ್ತು ಆ್ಯಂಡ್ ಒಂದು ಥೀಮ್ ಸಾಂಗ್ ಇತ್ತು. ಸೊ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಪಾರ್ಟಿ ಸಾಂಗ್, ರೆಟ್ರೋ ಸಾಂಗ್ ಏನಿತ್ತು ಅದನ್ನು ಅವರು ತೆಗಿಬೇಕಾಯಿತು. ಸೊ ಕವನ ಸಾಂಗ್ಗೆ ಬಂದರೆ ಅನಿರುದ್ಧ್ ಶಾಸ್ತ್ರಿ ಅವರು ಹಾಗೂ ಪೃಥ್ವಿ ಭಟ್ ಹಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ದ ಕಾಂಬಿನೇಷನ್ ಆಫ್ ಮೆಲೋಡಿ ಆ್ಯಂಡ್ ಕ್ಲಾಸಿಕಲ್ ಟಚ್ ಅದು ಕೊಟ್ಟಾಗ ಅದರ ಬ್ಯೂಟಿ ತುಂಬ ಚೆನ್ನಾಗಿರುತ್ತೆ. ಸೊ ಆ ಜೀವ ತುಂಬಿರೋದನ್ನು ಪೃಥ್ವಿ ಭಟ್ ಅವ್ರ ವಾಯ್ಸಲ್ಲೂ ಮತ್ತು ಅನಿರುದ್ಧ್ ಶಾಸ್ತ್ರಿ ಅವ್ರ ವಾಯ್ಸಲ್ಲೂ ನಾವು ನೋಡ್ಬೋದು. ಇದರ ಲಿರಿಕ್ಸನ್ನು ಕೆಂಪಗಿರಿ ಸರ್ ಬರ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಸಾಂಗ್ ಮಾಯಾವಿ ಹ್ಯಾಪಿ ಸಾಂಗ್, ಮೆಲಡಿ ಸಾಂಗನ್ನು ಲಿರಿಕ್ಸ್ ನಾನು ಬರ್ತಿದ್ದೀನಿ, ಕಂಪೋಸಿಷನ್ ಕೂಡ ನಾನು ಮಾಡಿದ್ದೀನಿ. ಅನಿರುದ್ಧ್ ಶಾಸ್ತ್ರಿಯವರು ಹಾಗೂ ನಾನು ಸೇರಿ ಹಾಡಿದ್ದೀವಿ ಈ ಹಾಡನ್ನು. ನೆಕ್ಸ್ಟ್ ಮಾಯಾವಿ ಸ್ಯಾಡ್ ಸಾಂಗ್, ಆ ಪ್ಯಾಥೋ ಸಾಂಗನ್ನು ನಾನೇ ಬರ್ತಿದ್ದೀನಿ ಮತ್ತು ಹಾಡಿದ್ದೀನಿ. ಅದಾದಮೇಲೆ ಥೀಮ್ ಸಾಂಗ್ ಬಂದು ನಮ್ಮ ಡೈರೆಕ್ಟರ್ ತಿರುಮಲೇಶ್ ಸರೇ ಬರ್ತಿದ್ದಾರೆ, ನಮ್ಮ ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಎಲ್ಲ ಸಾಂಗು ಆ್ಯಸ್ ಅ ಬಂಚ್, ಆ್ಯಸ್ ಅನ್ ಆಲ್ಬಮ್ ತುಂಬ ಚೆನ್ನಾಗಿ ಅನಿಸುತ್ತೆ. ಖಂಡಿತ ನೀವೆಲ್ಲ ಸಾಂಗ್ಸ್ ರಿಲೀಸ್ ಆದಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಐ ಆಮ್ ಶೋರ್ ಅಪ್ರಿಷಿಯೇಟ್ ಮಾಡ್ತೀರಾ ಹಾಗೂ ಎಂಜಾಯ್ ಮಾಡ್ತೀರಾ. ಸೊ ಈ 4 ಹಾಡು ಟೋಟಲಿ ಈಗ ಸಿನಿಮಾದಲ್ಲಿದೆ. ನಮ್ಮೆಲ್ರಿಗೂ ಅನಿರುದ್ಧ್ ಶಾಸ್ತ್ರಿ ಅವ್ರಿಗೆ ಗೊತ್ತಿದ್ದಾರೆ. ಸೊ ಅವರು ಎಷ್ಟೋ ಹಾಡುಗಳನ್ನು ನಾವು ಕೇಳ್ತೀವಿ. ಈಸ್ ಅ ವೆರಿ ಎನರ್ಜೆಟಿಕ್ ಸಿಂಗರ್. ಸೊ ಫಸ್ಟ್ ಟೈಮ್ ಅವರು ಎಲ್ಲ ಹಾಡುಗಳನ್ನು ಒಂದು ಸಿನಿಮಾಲ್ಲಿ ಹಾಡಿರೋದು ಅದು ನಮ್ಮ ಆಪರೇಷನ್ ಡಿ ಸಿನಿಮಾದಲ್ಲಿ. ಸೊ ಅದು ಒಂಥರ ನಮಗೂ ಸಪೋರ್ಟ್ ಆಯಿತು ಮತ್ತು ಅವ್ರಿಗೂ ಖುಷಿ ಆಯಿತು. ಅವರು ಎಂಜಾಯ್ ಮಾಡಿ ಹಾಡಿದ್ರು, ಎಲ್ಲ ನಾನೇ ಹಾಡೋದಾ ಅಂತ ಅಂದ್ಬಿಟ್ಟು ಅವ್ರಿಗೂ ಖುಷಿಯಾಗಿತ್ತು. ಸೊ ವಿ ಆಲ್ಸೋ ವಿಶ್ ಹಿಮ್ ಗುಡ್ ಲಕ್. ಅವ್ರು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ಗೆ. ಚೆನ್ನಾಗಿ ಬಂದು ಹಾಡಿದ್ದಾರೆ, ಕೆಲವೊಂದು ಇಂಪ್ರೂವೈಸ್ ಮಾಡಿದ್ದಾರೆ. ಎಕ್ಸ್ಪ್ರೆಸಿವ್ ಸಾಂಗ್ಸ್ ಅಂತ ಇದ್ದಾಗ ಅಫ್ಕೋರ್ಸ್ ಈಸ್ ದ ಬೆಸ್ಟ್. ಸೊ ಆಲ್ ದ ಬೆಸ್ಟ್ ನಿಮಗೆ ಅನಿರುದ್ಧ್ ಶಾಸ್ತ್ರಿ. ಇದರಲ್ಲಿ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಸಂತೋಷ್ ಅಂತ. ಅವರು ನನ್ನ ಎಲ್ಲ ಸ್ಟುಡಿಯೋಲೆಲ್ಲ ಪ್ರೋಗ್ರಾಮಿಂಗ್, ಸ್ಟುಡಿಯೋ ವರ್ಕ್ನೆಲ್ಲ ಅವ್ರು ಮಾಡ್ತಿದ್ರು. A to Z ಇನ್ವಾಲ್ವ್ ಆಗಿ ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಹೇಳ್ತಿದ್ದೆ. ಅವರು ಅದನ್ನು ನೀಟಾಗಿ ತೊಗೊಂಡು ಒಂದೊಂದು ಪಾಯಿಂಟನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅದನ್ನು ಡೆಲಿವರ್ ಮಾಡ್ತಿದ್ರು. ಸೊ ಅದು ನನಗೆ ಇಟ್ಸ್ ಅ ವೆರಿ ಗುಡ್ ಬಿಹೇವಿಯರ್ ಆಫ್ ಅ ಪ್ರೋಗ್ರಾಮರ್. ಅದು ನನಗೆ ತುಂಬ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ತುಂಬ ಚೆನ್ನಾಗಿ ನನಗೆ ಎಲ್ಲ ಸಾಂಗಿನ ಬಾಡಿಯನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಸೊ ಅದರಿಂದ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಮತ್ತು ಇನ್ನೊಂದು ಏನಂದರೆ ದ್ವೈಪಿಯಾನ್ ಅಂತ, ಅವರು ಕೂಡ ಸೌಂಡ್ ಇಂಜಿನಿಯರಿಂಗ್ ಅದನ್ನೆಲ್ಲ ಈ ಸಾಂಗ್ಗಳಲ್ಲಿ ಮಾಡಿದ್ದಾರೆ. ಸೊ ಫಸ್ಟ್ ಸ್ಟಾರ್ಟ್ ಆದಾಗ ಸಾಂಗ್ ಸ್ಟಾರ್ಟ್ ಆದಾಗ ನಾನು ಕಂಪೋಸಿಷನ್ ಕ್ರಿಯೇಷನ್ ಎಲ್ಲ ಮಾಡಿಕೊಂಡು ಸ್ಟುಡಿಯೋಗೆ ಬಂದು ಅದನ್ನು ಬಾಡಿ ಕ್ರಿಯೇಟ್ ಮಾಡ್ತಿದ್ವಿ. ಸೊ ಅದರಲ್ಲಿ 10 ಸಲ ನಾವು ವರ್ಕ್ ಮಾಡಬೇಕಾಗತ್ತೆ. ಯಾವ ಬಾಡಿ ಚೆನ್ನಾಗಿರುತ್ತೆ, ಆರ್ಕೆಸ್ಟ್ರಾ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಥರ ಎಲ್ಲ. ಸೊ ಅದರಲ್ಲಿ ನನಗೆ ಫುಲ್ ಸಪೋರ್ಟ್ ಆಗಿ ನಿಂತಿದ್ದು ಸಂತೋಷ್, ರಾಹುಲ್ ಅರ್ಚ್ಕಲಾ ಮತ್ತು ದ್ವೈಪಿಯಾನ್. ಸೊ ಇದು ಒಂಥರ ಮ್ಯೂಸಿಕಲ್ ಟೀಮ್ ನಮ್ಮದು ಆಪರೇಷನ್ ಡಿದು. ಸೊ ಅವ್ರಿಗೆಲ್ರಿಗೂ ಐ ವುಡ್ ಲೈಕ್ ಟು ಥ್ಯಾಂಕ್ ದಮ್. ಸೊ ಈ ಸಿನಿಮಾದಲ್ಲಿ ನನಗೆ ಬೆಸ್ಟ್ ಥಿಂಗ್ ಏನಂದರೆ ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಪ್ರೊಡ್ಯೂಸರ್ ಇಬ್ಬರು ಸಖತ್ ಕ್ಲೋಸು ನನಗೆ. ಸೊ ನಮ್ಮ ಡೈರೆಕ್ಟರ್ ಥರನೇ ಅನಿಸಲ್ಲ. ನಾವು ಸರ್ಗೆ ಹೇಳ್ತಿರ್ತೀವಿ, ಸರ್ ಇಲ್ಲ ಸರ್ ಇದಿಲ್ಲಿ ಸಿಚುವೇಶನ್ ಸೆಟ್ ಆಗಲ್ಲ, ಆ್ಯಕ್ಚುಲಿ ಹಂಗೆ ಹೇಳ್ಬಾರ್ದು. ಅವರು ಹೇಳಮ್ಮ 1ಕ್ಕೆ 4 ಪಾಯಿಂಟ್ ತೊಗೋತಾರೆ. ಸೊ ನಾವು 4 ಥರ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಅಷ್ಟು ಪೇಷನ್ಸಿಂದ ಕೇಳ್ತಾರೆ. ನಮಗೇನೋ ಒಂದು ಒಳ್ಳೆ ಪಾಯಿಂಟ್ ಬಂದಿರುತ್ತೆ. ಯೂಶ್ವಲಿ ಡೈರೆಕ್ಟರ್ಗಳ ಹತ್ರ ಹೇಳೋಕ್ಕೆ ತುಂಬ ಕಷ್ಟ. ಸ್ವಲ್ಪ ಕೆಲವೊಂದು ಸಲ ಡಾಮಿನೇಟಿಂಗ್ ಇರ್ತಾರೆ ಅಥವಾ ಬೈತಾರೆ, ಆ ಥರ ಏನಾರು ಸಿಚುವೇಶನ್ ಇರುತ್ತೆ. ಬಟ್ ಇಲ್ಲಿ ಹಂಗೆ ಇರ್ತಿರ್ಲಿಲ್ಲ. ಅವರು ಕೆಲವೊಂದು ಸಲ ಯಾಕೆ ಹಿಂಗೆ ಏನಕ್ಕೆ ಬೇಕು, ಇದು ಬೇಡ ಹಿಂಗೆ ಮಾಡೋಣ ಅಂತ ಏನಾರ ಅಂದಾಗ, ಸರ್ ಇಲ್ಲ ಸರ್ ಇಲ್ಲಿ ಹಿಂಗಿದೆ ಸೊ ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಹೌದಾ ಸರಿ ಅಂತ ಆ ಥರ ಎಲ್ಲ ತುಂಬ ಇನ್ವಾಲ್ವ್ಡ್ ಆಗಿ ಅವರು ಸಪೋರ್ಟ್ ಮಾಡ್ತಾಯಿದ್ರು. ಸೊ ಒಳ್ಳೊಳ್ಳೆ ಸಾಂಗ್ಸ್ ಮಾಡೋಕ್ಕಾಯಿತು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭಾರ್ಗವಿ ಅವರು ನಾನು ಯಾವತ್ತೂ ಪ್ರೊಡ್ಯೂಸರ್ ಥರ ನೋಡಲೇ ಇಲ್ಲ. ಅವ್ರು ಆರಾಮಾಗಿ ವೆರಿ ಕ್ಯಾಶುವಲ್ ಮತ್ತು ನಾಟ್ ಸೋ ಮಚ್ ಇನ್ವಾಲ್ವ್ಡ್ ಮಾನಿಟರಿಲಿ, ಏನು ಬೇಕು ಸಾಂಗ್ಗೆ, ಓಕೆ ಇದು ಅಂತ ಆ ಥರ ತುಂಬ ಸಪೋರ್ಟ್ ಮಾಡ್ತಿದ್ರು. ನಾವು ಹೇಳ್ತಿದ್ವಿ ನೋಡಿ ಈ ಇನ್ಸ್ಟ್ರೂಮೆಂಟ್
ಹಾಕಿದ್ರೆ ಚೆನ್ನಾಗಿರುತ್ತೆ, ಈ ಪ್ಯಾಟರ್ನ್ ಮಾಡೋಣ ಹೀಗೆಲ್ಲ ಹೇಳುವಾಗ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ ಅಂತೆಲ್ಲ ಗೊತ್ತಿದ್ರು ಅವರು ಶಿ ಈಸ್ ಟು ಸಪೋರ್ಟ್. ಸೊ ಅವ್ರಿಗೆ ನಾನು ಭಾರ್ಗವಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಅದ ಪ್ರೊಡ್ಯೂಸರ್ಸ್ ರಂಗನಾಥ್ ಸರ್ ಹಾಗೂ ಸುರೇಶ್ ಸರ್ಗೆ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೊನ್ನೆ ಈವೆಂಟಲ್ಲಿ ಆ್ಯಕ್ಚುಲಿ ಅವ್ರನ್ನ ನನಗೆ ಪರಿಚಯ ಆಗಿದ್ದವರು. ಅದಕ್ಕಿಂತ ಮುಂಚೆ ಯಾವತ್ತೂ ಮೀಟ್ ಆಗಿರಲಿಲ್ಲ. ವೆರಿ ಹಂಬಲ್ ಆ್ಯಂಡ್ ಸಪೋರ್ಟಿವ್. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಭಾರ್ಗವಿ ಅವರೇ. ನಿಮ್ಮ ಮೊದಲ ಪ್ರೊಡಕ್ಷನ್ ಹೌಸ್, ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಲಿ ನಿಮ್ಮದು. ಇದು ನಿಮ್ಮ ಫಸ್ಟ್ ಸಕ್ಸಸ್ಫುಲ್ ಮೂವಿ ಆಗಲಿ. ನಿಮ್ಮ ಯಜಮಾನ್ರು ಡೈರೆಕ್ಟರ್ ಇದಕ್ಕೆ, ಸೊ ಅವ್ರಿಗೂ ಇದು ಬೆಸ್ಟ್ ಮೂವಿ ಆಗಲಿ ಅಂತ ನಾನು ವಿಶಸ್ಗೂ ಹೇಳ್ತೀನಿ. ಆಲ್ ದ ಬೆಸ್ಟ್. ಈ ಸಿನಿಮಾದ ಪ್ಯಾಥೋ ಸಾಂಗ್ ಮಾಯಾವಿ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಸ್ಪೆಷಲ್ ನನಗೆ. ಬಿಕಾಸ್ ನನಗೆ ಸ್ವಲ್ಪ ಸ್ಯಾಡ್ ಸಾಂಗ್ಸು, ಸ್ಯಾಡ್ ಮೆಲಡಿ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಬರೆಯೋಕ್ಕೂ ಅಷ್ಟೇ, ಕಂಪೋಸ್ ಮಾಡೋಕ್ಕೂ ಅಷ್ಟೇ. ನನಗೆ ಅದ್ರದ್ದು ಒಂದು ಸ್ಟ್ರಾಂಗ್ ಮೆಮ್ರಿ ಏನಿದೆ ಅಂದರೆ, ಸಾಂಗ್ ಎಲ್ಲ ಕಂಪೋಸ್ ಮಾಡಿದ್ವಿ. ಇವ್ರು ಹೇಳಿದ್ರು ಈ ಥರ ಒಂದು ಸ್ಯಾಡ್ ಸಿಚುವೇಶನ್ ಒಂದು ಒಳ್ಳೆ ಸ್ಯಾಡ್ ಸಿಚುವೇಶನ್ ಮಾಡಿ ಅದನ್ನು ಸೇಮೇ ಮಾಯಾವಿ ಹ್ಯಾಪಿ ಏನಿದೆ ಅದನ್ನೇ ಸ್ಯಾಡ್ ಮಾಡೋಣ ಅನ್ನೋ ಐಡಿಯಾ ಇರಲಿಲ್ಲ. ಫಸ್ಟ್ ಒಂದು ಸ್ಯಾಡ್ ಸಾಂಗ್ ಮಾಡೋಣ ಅಂತ ಅಷ್ಟೇ ಇತ್ತು. ಬಟ್ ದೆನ್ ನಾವು ಯೋಚನೆ ಮಾಡ್ತಾ ನನಗೆ ಆ ಹಾಡು ಮಾಯಾವಿ ಟ್ಯೂನ್ ತುಂಬ ಇಷ್ಟ ಆಗಿತ್ತು. ಅಂದರೆ ಆ ಹ್ಯಾಪಿ ಸಾಂಗ್ ಏನಿದೆ ಅದೇ ಟ್ಯೂನು ಸ್ಯಾಡಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆ ಮಾಯಾವಿ ಆ ಪ್ಯಾಟರ್ನ್ ಸ್ಯಾಡಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ಆ ಥಾಟ್ ಬಂತು, ಅಯ್ಯೋ ಏನಪ್ಪ ಹಿಂಗೆ ಹೇಳಲ್ಲ ಬೇಡ, ಏನಮ್ಮ ನೀನು ಸೇಮ್ ಟ್ಯೂನೇ ಕೊಡ್ತಾ ಇದೆಯಾ, ನೀನು ಬೇರೆ ಕೊಡಮ್ಮ ಅಂತ ಅಂದ್ಬಿಟ್ರೆ ಅಂತ ಯೋಚನೆ ಮಾಡಿದೆ ನೈಟೆಲ್ಲ. ಸರಿ ಒಂದು ಸಲ ಸಜೆಸ್ಟ್ ಮಾಡೋಣ, ನೋಡೋಣ, ಹೇಳೋಣ ಅಂದ್ಬಿಟ್ಟು, ಸರಿ ಈ ಥರ ಮಾಯಾವಿ ಸಾಂಗ್ ಇದೆಯಲ್ಲ ಸರ್, ಹ್ಯಾಪಿ ಸಾಂಗ್ ಇದೆ, ಬಟ್ ಅದರದ್ದೇ ಸ್ಯಾಡ್ ವರ್ಷನ್ ಮಾಡಿದ್ರು ಚೆನ್ನಾಗಿರುತ್ತೆ ಸರ್ ಅಂತ ಅಂದ್ಬಿಟ್ಟು ನಾನು ಎಕ್ಸಾಂಪಲ್ ಕೂಡ ಹೇಳಿದೆ. ನಮ್ಮ ಪರಮಾತ್ಮ ಸಿನಿಮಾದಲ್ಲಿ ಪರವಶನಾದೇನು ಆ ಸಾಂಗ್ಗೆ ತನ್ಮಯಳಾದೇನು, ಅದು ಆ ಎರಡು ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿದೆ. ಸೊ ನನಗೆ ಆ ಕಾಂಟ್ರಾಸ್ಟ್ ತುಂಬ ಇಷ್ಟ. ಸೊ ನಾನು ಅದನ್ನು ಸರ್ಗೆ ಸಜೆಸ್ಟ್ ಮಾಡಿದೆ, ಆ ಥರ ಮಾಡೋಣ ಸರ್, ಮಾಯಾವಿ ಹ್ಯಾಪಿ ಸಾಂಗ್ ಹೆಂಗಿದೆ ಒಂದು ಸ್ಯಾಡ್ ವರ್ಜನು ಹಾಗೆ ಮಾಡೋಣ ಸರ್ ಅಂತ. ಹೌದಮ್ಮ ಖಂಡಿತ ಮಾಡೋಣ ಆಯಿತು. ಸೊ ನಾನು ಅದಕ್ಕೆ ಲಿರಿಕ್ಸ್ ಎಲ್ಲ ಬರೆದೆ, ತುಂಬ ಚೆನ್ನಾಗಿ ಬಂತು ಲಿರಿಕ್ಸು, ಒಳ್ಳೆ ಫೀಲ್ ಕೊಡ್ತಾಯಿತ್ತು. ನಾನು ಆಮೇಲೆ ಸರ್ಗೆ ತೋರಿಸ್ದೆ, ಅವ್ರು ತುಂಬ ಇಷ್ಟ ಆಯಿತು. ಸರಿ ಸ್ಟುಡಿಯೋ ವರ್ಕ್ ಎಲ್ಲ ಮಾಡಿಬಿಡೋಣ ಅಂತ ಸ್ಟುಡಿಯೋ ವರ್ಕ್ ಎಲ್ಲ ಮುಗಿಸಿದ್ವಿ. ಏನು ನನಗೆ ಅದು ತುಂಬ ಸ್ಟ್ರಾಂಗಾಗಿ ಮೈಂಡಲ್ಲಿ ಕೂತಿರೋದಂದರೆ, ಆ ಸಾಂಗ್ ಆಯಿತು, ನಮ್ಮ ಡೈರೆಕ್ಟ್ರ್ ಫೋನ್ಗೆ ಹಾಕ್ಕೊಂಡು ಹೊರಟರು ಸ್ಟುಡಿಯೋಯಿಂದ. ನಾವು ಮನೆಗೆ ಹೋಗಿದ್ದೀವಿ, ರಾತ್ರಿ ಫೋನ್ ಬರುತ್ತೆ ನಮ್ಮ ಪ್ರೊಡ್ಯೂಸರ್ ಭಾರ್ಗವಿ ಅವ್ರ ಕಡೆಯಿಂದ. ಫೋನ್ ಮಾಡಿಬಿಟ್ಟು ಅವರು ಎಷ್ಟು ಭಾವುಕವಾಗಿ ಮಾತಾಡ್ತಿದ್ದಾರೆ ಅಂದರೆ, ಕೇಳ್ಬಿಟ್ಟು ಎಷ್ಟು ಚೆನ್ನಾಗಿದೆ ಹಾಡು, ಅಂದರೆ ಜಸ್ಟ್ ಸುಮ್ಮನೆ ಹೇಳ್ತಿರೋದು ಅಂತಲ್ಲ, ಅವರು ತುಂಬ ಎಮೋಷ್ನಲ್ ಆಗಿ ಸ್ವಲ್ಪ ಸ್ಯಾಡಾಗಿ ಮಾತಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಹಾಡು, ಮನಸ್ಸಿಗೆ ಕಲ್ಕೋ ಆಗಿದೆ ಅಂತೆಲ್ಲ. ನನಗೆ ತುಂಬ ಫಸ್ಟ್ ಟೈಮ್ ಆ ಥರ ವೆರಿ ಸ್ಟ್ರಾಂಗ್ ಫೀಲಿಂಗ್ ಯಾರೋ ಹೇಳಿದ್ದು ಒಂದು ನನ್ನ ಹಾಡು ಬಗ್ಗೆ, ಅದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ತುಂಬ ಖುಷಿಯಾಗಿತ್ತು. ಅವ್ರು ಕೇಳಿದೆ, ಇಲ್ಲ ಈ ಥರ ಒಂದು ಐಡಿಯಾ ಮಾಡಿ, ತುಂಬ ಒಳ್ಳೆ ಐಡಿಯಾ ಮಾಡಿದ್ರಿ, ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂದು ಹೀರೋಯಿನ್ ಖುಷಿಯಾಗಿ ಅದೇ ಹಾಡಿರ್ತಾಳೆ, ಅದನ್ನು ಅವಳು ಸ್ಯಾಡಾಗಿ ಒಂದು ಹುಕ್ ಲೈನ್ ಇಟ್ಕೊಂಡು ಅದನ್ನೇ ಸ್ಯಾಡಾಗಿ ಹಾಡೋದು ತುಂಬ ಎಫೆಕ್ಟಿವ್ ಆಗಿದೆ. ನನಗೆ ಮನಸಾರೆ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ವೇದಿಕಾ ಅಂತ ಹೇಳಿದ್ರು. ಅದು ಯಾವತ್ತೂ ನನಗೆ ನೆನಪಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ ಅವರೇ. ಸೊ ನಮ್ಮ ಮಾಯಾವಿ ಸಾಂಗ್ ಸ್ಪೆಷಾಲಿಟಿ ಏನಂದರೆ, ಅದನ್ನು ನಮ್ಮ ಪ್ರೊಡ್ಯೂಸರು ಡೈರೆಕ್ಟ್ರು ಹೋಗಿ ದುಬೈಯಲ್ಲಿ ರಿಲೀಸ್ ಮಾಡಿದ್ದು. ಫಸ್ಟ್ ಹೇಳಿದ್ರು ಈ ಥರ ದುಬೈಯಲ್ಲಿ ಹೋಗಿ ರಿಲೀಸ್ ಮಾಡ್ತಿದ್ದೀವಿ. ಹೌದಾ ಸರ್, ಸೂಪರ್ ನಾನು ಬರ್ತೀನಿ ಸರ್ ಅಂತಂದೆ. ಸರಿ ಅಮ್ಮ ನಿಮ್ಮದು ಪಾಸ್ಪೋರ್ಟ್ ಇದೆಯಾ ಅಂದರು. ಸರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ, ಪಾಸ್ಪೋರ್ಟ್ ಇಲ್ಲ ಅಂತಂದೆ. ಅವರು ಏನಮ್ಮ ಪಾಸ್ಪೋರ್ಟ್ ಇಲ್ಲದ್ರೆ ಹೆಂಗಮ್ಮ ಬರ್ತೀಯಾ ಅಂತ ಕೇಳಿದ್ರು. ನಾನು ಬೇಜಾರಲ್ಲೇ ಸರಿ ಸರ್ ಓಕೆ ನೀವೇ ಹೋಗಿ ಬನ್ನಿ, ನಾನು ಆಧ್ಯಾತ್ಮಿಕವಾಗಿ ಅಲ್ಲಿ ಬಂದು ಟೆಲಿಪ್ಯಾಥಿಕಲಿ ರಿಲೀಸ್ ಮಾಡೋಕ್ಕೆ ನಾನು ವಿಶ್ ಮಾಡ್ತೀನಿ ಅಂತ ಬೇಜಾರಲ್ಲೇ ಇಲ್ಲಿಂದ ನೋಡ್ತಾ ಇದ್ದೆ. ಅವ್ರು ದುಬೈಯಲ್ಲಿ ನಿಂತ್ಕೊಂಡು ಸಾಂಗ್ ರಿಲೀಸ್ ಮಾಡಿದ್ರು. ಸೊ ಎನಿವೇ ನಮ್ಮ ಮಾಯಾವಿ ಲಿರಿಕಲ್ ವಿಡಿಯೋ ಸಿರಿ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ. ನೀವೆಲ್ಲರೂ ಅದನ್ನು ನೋಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಒಳ್ಳೆ ಎನ್ಕರೇಜ್ಮೆಂಟ್ ನನಗೂ ಸಿಗ್ತಾ ಇದೆ, ನಮ್ಮ ಡೈರೆಕ್ಟ್ರಿಗೂ ಸಿಗ್ತಾ ಇದೆ. ಹೀಗೆ ನಮ್ಮೆಲ್ರಿಗೂ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಮುಂದೆ ಬರುವಂಥ ಎಲ್ಲ ಆಡಿಯೋ ಸಾಂಗ್ಸ್ ಆಗಿರ್ಬೋದು ಅಥವಾ ಟ್ರೈಲರ್ ಆಗಿರ್ಬೋದು, ನಮ್ಮ ಎಲ್ಲ ಕಂಟೆಂಟನ್ನು ನೀವು ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ನನ್ನ ಮೊದಲ ಮ್ಯೂಸಿಕ್ ಡೈರೆಕ್ಷನ್ ಏನಂತಾರೆ, ಚಂದ್ರನ ಮೇಲೆ ಫಸ್ಟ್ ಹೋದವ್ರ ಹೆಸರಷ್ಟೇ ನಮಗೆ ನೆನಪಿರುತ್ತೆ, ಅದಾದಮೇಲೆಲ್ಲ ಸ್ವಲ್ಪ ನೆನಪು ಇಟ್ಕೊಳ್ಳೋದು ಕಷ್ಟ ಅಂತಾರೆ. ಸೊ ಹಾಗೆ ನನ್ನ ಮೊದಲ ಮ್ಯೂಸಿಕ್ ಡೈರೆಕ್ಷನ್ ಅಂತ ನನಗೆ ಯಾವತ್ತೂ ಆಪ್ರೇಷನ್ ಡಿ ನೆನಪಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಸೊ ಅದಕ್ಕೆ ಮೇಯ್ನ್ ಕಾರಣ ನಮ್ಮ ಡೈರೆಕ್ಟರ್ ಸರ್, ತಿರುಮಲೇಶ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಕೂಡ ಈ ಪ್ರಾಜೆಕ್ಟ್ಗೆ ಬರೋವಾಗ ನನಗೆ 100% ಕಾನ್ಫಿಡೆನ್ಸ್ ಇರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್
ಆ ವರ್ಕ್ನ ನಾನು 100% ಪ್ರೊವೈಡ್ ಮಾಡ್ಬೋದಾ ಅಂತ. ಸೊ ಅವ್ರು ನಂಬಿ, ನಾನು ನನ್ನ ಮ್ಯೂಸಿಕ್ ಡೈರೆಕ್ಷನ್ ಸೈಡ್ನ ನಂಬೋಕ್ಕೂ ಮುಂಚೆ ಅವ್ರು ನಂಬಿ ನನಗೆ ಅವಕಾಶ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಸರ್ ನಿಮಗೆ. ಸೊ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಭಾರ್ಗವಿ ಅವ್ರಿಗೆ ನೀವು ಕೂಡ ದುಡ್ಡು ಕೊಟ್ಟಿದ್ದಕ್ಕೆ, ಹಾಡು ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದುಡ್ಡು ಹಾಡಾಗಿ ನಿಮಗೆ ವಾಪಸ್ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಆಪರೇಷನ್ ಡಿ ನಮ್ಮ ಸಿನಿಮಾ ಏನಿದೆ ಚೆನ್ನಾಗಿ ಸಕ್ಸಸ್ಫುಲ್ ಆಗಬೇಕು, ಹಾಗೂ ಒಳ್ಳೆ ಒಪಿನಿಯನ್ ಕೂಡ ಕ್ರಿಯೇಟ್ ಮಾಡ್ಕೋಬೇಕು ಕಮರ್ಷಿಯಲಿ ಹಾಗೂ ಎಥಿಕಲಿ ಅಂತ ನಾನು ಐ ಹೋಪ್ ಇಟ್ ಡಸ್ ದ್ಯಾಟ್. ಮತ್ತು ನಾನು ಯಾವತ್ತೂ ಇದನ್ನು ನೆನ್ಪಿಟ್ಕೋತೀನಿ, ಹೀಗೆ ನನ್ನ ಮುಂದಿನ ಮ್ಯೂಸಿಕ್ ಡಿರೆಕ್ಷನ್ನೂ ಕೂಡ ನಾನು ನನ್ನ ಬೆಸ್ಟನ್ನು ಕೊಟ್ಟು ವರ್ಕ್ ಮಾಡ್ತೀನಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ನಮ್ಮ ಆಪರೇಷನ್ ಡಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ, ನಿಮ್ಮ ಸರ್ಕಲ್ಗೂ ಎಲ್ಲರಿಗೂ ಇದನ್ನು ಶೇರ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮಾಯಾವಿ ಸಾಂಗಿನ ಲಿರಿಕಲ್ ವಿಡಿಯೋ ಲಿಂಕ್ನ, ಹಾಗೆ ಆಪರೇಷನ್ ಡಿ ಸಿನಿಮಾದ ಟೀಸರ್ ಲಿಂಕನ್ನು ನಾವು ಶೇರ್ ಮಾಡಿದ್ದೀವಿ. ನೀವೆಲ್ಲರೂ ಅದನ್ನು ಹೋಗಿ ವಿಸಿಟ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.